ಯೋಚನೆ ಮಾಡಿ ನೋಡಿ, ಒಂದು ಸೋಲು ಯಶಸ್ಸಿಗೆ ದಾರಿದೀಪ ಆಗ್ಬಲ್ಲದು ಅಂದ್ರೆ ನಂಬ್ತೀರಾ? ಸಾಮಾನ್ಯವಾಗಿ ಫೇಲ್ಯೂರ್ ಅಂದ ತಕ್ಷಣ ಅಯ್ಯೋ ಎಲ್ಲ ಮುಗೀತು ಅಂತಾನೆ ಅನ್ಕೋತೀವಿ ಅಲ್ವಾ? ಆದ್ರೆ ಇವತ್ತು ನಾವು ಒಂದು ವಿಫಲವಾದ ಸ್ಟ್ರಾಟಜಿಯ ಕಥೆಯನ್ನ ನೋಡೋಣ. ಅಂದ್ರೆ ಅದು ಹೇಗೆ ತನ್ನ ಸೋಲಿನಿಂದಾನೇ ಗೆಲುವಿಗೆ ಬೇಟಾಡ ದೊಡ್ಡ ದೊಡ್ಡ ಪಾಠಗಳನ್ನ ಕಲಿಸ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ನಾವೆದುರಿಸೋ ಪ್ರತಿಯೊಂದು ಸೋಲು ನಮ್ಗೆ ಪಾಠ ಹೇಳ್ಕೊಡೋ ಒಬ್ಬ ಶ್ರೇಷ್ಠ ಗುರುವಾದ್ರೆ ಹೇಗಿರುತ್ತೆ? ಹೌದು, ಇದೇ ಆಲೋಚನೆ ಇದೆಯಲ್ಲ, ಒಂದು ಕಾರ್ಯತಂತ್ರದ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹಿಂದಿರೋ ನಿಜವಾದ ಶಕ್ತಿ. ಇದು ಸುಮ್ಮನೆ ತಪ್ಪುಗಳನ್ನ ಲಿಸ್ಟ್ ಮಾಡೋದಲ್ಲ, ಬದಲಿಗೆ ಆ ತಪ್ಪುಗಳ ಬೂದಿಯಿಂದ ಚಿನ್ನವನ್ನ ಹೊರತೆಗೆಯೋ ಒಂದು ಕಲೆ ಇದ್ದ ಹಾಗೆ. ಸರಿ, ಹಾಗಾದ್ರೆ ಬನ್ನಿ ಈ ಕಥೆಯೊಳಗೆ ಇಳಿಯೋಣ. ಪ್ರತಿಯೊಂದು ಸ್ಟ್ರಾಟಜಿಗೂ ಒಂದು ಹುಟ್ಟು ಇರುತ್ತೆ. ಅದೊಂದು ಭರವಸೆಯೊಂದಿಗೆ ಶುರುವಾಗತ್ತೆ, ಒಂದು ಬೋಲ್ಡ್ ಐಡಿಯಾ, ಒಂದು ಕ್ಲಿಯರ್ ಆದ ಗುರಿಯೊಂದಿಗೆ ಪ್ರಾರಂಭವಾಗತ್ತೆ. ನೋಡಿ, ಯಾವುದೇ ಸ್ಟ್ರಾಟಜಿಯ ಹೃದಯ ಅಂದ್ರೆ ಅದರ ಉದ್ದೇಶಿತ ಫಲಿತಾಂಶ. ಅಂದ್ರೆ ಈ ಪ್ಲಾನಿಂದ ನಾವು ನಿಖರವಾಗಿ ಏನನ್ನ ಸಾಧಿಸಬೇಕಿತ್ತು. ಇದು ಒಂದೇ ಒಂದು ಸ್ಪಷ್ಟವಾದ ಗುರಿಯಾಗಿರಬೇಕು. ಇಡೀ ತಂಡಕ್ಕೆ ಇದೊಂದು ದಿಕ್ಸೂಚಿತರ ಕೆಲಸ ಮಾಡುತ್ತೆ. ಉದಾಹರಣೆಗೆ, ನಮ್ಮ ಮಾರ್ಕೆಟ್ ಶೇರನ್ನು 10%ನಷ್ಟು ಹೆಚ್ಚಿಸಬೇಕು ಅನ್ನೋದು. ಆದ್ರೆ ಬರೀ ಒಂದು ಗುರಿ ಇದ್ರೆ ಸಾಕಾಗಲ್ಲ ಅಲ್ವಾ? ಆ ಗುರಿಯನ್ನ ತಲುಪೋಕೆ ಒಂದು ಬಲವಾದ ಕಾರಣ ಬೇಕು. ಈ ಕಾರ್ಯತಂತ್ರಕ್ಕೆ 3 ಮುಖ್ಯ ಪಿಲ್ಲರ್ಗಳಿದ್ದು. ಮೊದಲನೇದು, ಇದನ್ನ ಯಾಕೆ ಮಾಡಬೇಕು ಅನ್ನೋದಕ್ಕೊಂದು ಬಲವಾದ ಕಾರಣ. ಎರಡನೇದು, ಇದರಿಂದ ನಮಗೆ ಸಿಗೋ ಲಾಭ ಏನು ಅನ್ನೋದು. ಮತ್ತು ಮೂರನೇದು, ಎಲ್ಲಾ ನಿರ್ಧಾರಗಳನ್ನ ಸಪೋರ್ಟ್ ಮಾಡೋಕೆ ಗಟ್ಟಿಯಾದ ಡೇಟಾ. ಓಕೆ, ಐಡಿಯಾ ರೆಡಿ ಆಯ್ತು, ಅದಕ್ಕೆ ಕಾರಣನೂ ಸಿಕ್ತು. ಈಗ ಮುಂದಿನ ಸ್ಟೆಪ್, ಅದನ್ನ ಪೇಪರ್ ಮೇಲೆ ಇಳಿಸೋದು. ಇದನ್ನ ಹೀಗನ್ಕೊಳ್ಳಿ, ಒಂದು ಸಾಹಸಕ್ಕೆ ಹೊರಟಾಗ ಕೈಲಿ ಒಂದು ನಕ್ಷೆ ಇರುತ್ತಲ್ಲ ಹಾಗೆ. ಎಲ್ಲಿಗೆ ಹೋಗ್ಬೇಕು, ಎಷ್ಟು ಸಮಯ ಬೇಕು, ಯಾವೆಲ್ಲ ಸಾಧನೆಗಳು ಬೇಕು ಅಂತ ಎಲ್ಲವನ್ನೂ ಕ್ಲಿಯರ್ ಆಗಿ ಬರ್ದಿಡೋದು. ಇಲ್ಲಿ ನೋಡಿ, ಇದೇ ಆ ನಕ್ಷೆ. ಅಂದ್ರೆ ಮೂಲ ಪ್ಲಾನ್. ಎಷ್ಟು ಮೀಟಾಗಿದೆಯಲ್ವಾ? ಫೇಸ್ 1, ಫೇಸ್ 2, ಫೇಸ್ 3 ಪ್ರತಿಯೊಂದು ಹಂತದಲ್ಲೂ ಏನು ಮಾಡಬೇಕು ಅಂತ ಪ್ರಮುಖ ಚಟುವಟಿಕೆಗಳನ್ನ ಪಕ್ಕಾ ಲಿಸ್ಟ್ ಮಾಡಲಾಗಿತ್ತು. ಎಲ್ಲವೂ ಅನ್ಕೊಂಡಂತೆ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಚಿತ್ರಣ ಇದು. ಯಾವುದೇ ದೊಡ್ಡ ಯೋಜನೆ ಅಂದ್ಮೇಲೆ ಅದಕ್ಕೆ ತಕ್ಕಂತೆ ರಿಸೋರ್ಸ್ ಕೂಡ ಬೇಕು. ಈ ಚಾರ್ಟ್ ನೋಡಿ, ಈ ಸ್ಟ್ರಾಟಜಿ ಹಿಂದೆ ಎಷ್ಟು ದೊಡ್ಡ ಕಮಿಟ್ಮೆಂಟ್ ಇತ್ತು ಅಂತ ಗೊತ್ತಾಗುತ್ತೆ. ಹಣಕಾಸು, ಮಾನವ ಸಂಪನ್ಮೂಲ, ಟೆಕ್ನಾಲಜಿ, ಹಾಗೆ ಪಾರ್ಟ್ನರ್ಶಿಪ್ಸ್, ಹೀಗೆ ಪ್ರತಿಯೊಂದು ಕಡೆಯಿಂದಲೂ ದೊಡ್ಡ ಮಟ್ಟದ ಹೂಡಿಕೆಯನ್ನೇ ಮಾಡಲಾಗಿತ್ತು. ಸರಿ, ಕತೆ ಇಲ್ಲಿವರೆಗೆ ಚೆನ್ನಾಗೇ ಇತ್ತು. ಆದರೆ ಈಗ ಬರೋದೇ ಅಸಲಿ ಟ್ವಿಸ್ಟ್. ಎಷ್ಟೇ ಪರ್ಫೆಕ್ಟ್ ಪ್ಲಾನ್ ಇದ್ರೂ ಅದು ರಿಯಾಲಿಟಿಗೆ ಬಂದಾಗ ಹಾಗೆ ಉಳಿಯೋದು ಕಷ್ಟ. ಇಲ್ಲಿಂದಲೇ ಸಮಸ್ಯೆಗಳು ಶುರುವಾಗಿದ್ದು. ಇಲ್ಲಿ ನೋಡಿ, ಇದೇ ಸಾಮೋ ಇಂಟ್ರೆಸ್ಟಿಂಗು. ಪ್ಲಾನ್ ಮಾಡಿದ್ದಕ್ಕೂ ರಿಯಾಲಿಟಿಲಿ ನಡೆದಿದ್ದಕ್ಕೂ ಇರೋ ಗ್ಯಾಪ್ ಇದೆಯಲ್ಲ, ಅದೇ. ಎಡಗಡೆ ನೋಡಿ, ಪೇಪರ್ ಮೇಲೆ ಎಲ್ಲವೂ ಪರ್ಫೆಕ್ಟಾಗಿ ಕಾಣೋ ಪ್ಲಾನ್. ಆದರೆ ಬಲಗಡೆ ನಿಜವಾಗಿ ಏನಾಯ್ತು, ನಾವು ಅನ್ಕೊಂಡಿದ್ದ ದಾರಿಯನ್ನ ಎಲ್ಲೆಲ್ಲಿ ಬದಲಾವಣೆ ಆಯ್ತು ಅನ್ನೋ ಕಠೋರ ಸತ್ಯ ಇದೆ. ಈ ಗ್ಯಾಪ್ ಇದೆಯಲ್ಲ, ಇಲ್ಲಿಂದಲೇ ನಮ್ಮ ಅಸ್ಲಿ ಕಲಿಕೆ ಶುರುವಾಗೋದು. ಹಾಗಿದ್ರೆ ದಾರಿಯಲ್ಲಿ ಬಂದ ಅಡೆತಡೆಗಳು ಯಾವುವು? ಅನಿರೀಕ್ಷಿತವಾಗಿ ಕಂಪನಿಯ ಒಳಗೇನೇ ಕೆಲವು ಸವಾಲುಗಳು ಎದುರಾದವು. ಹೊರಗಡೆ ಮಾರ್ಕೆಟ್ನಲ್ಲೂ ಏರುಪೇರು ಆಯ್ತು. ತಂಡದ ಸದಸ್ಯರ ನಡುವೆ ಹೊಂದಾಣಿಕೆ ಸರಿ ಇರಲಿಲ್ಲ. ಜೊತೆಗೆ ಗ್ರಾಹಕರಿಂದಲೂ ನೆಗೆಟಿವ್ ಫೀಡ್ಬ್ಯಾಕ್ ಬಂತು. ಬಹುಶಃ ಏನೋ ಸರಿ ಇಲ್ಲ ಅಂತ ಸಿಗ್ನಲ್ ಕೊಡ್ತಿದ್ದ ಕೆಲವು ಎಚ್ಚರಿಕೆಗಳನ್ನ ನಾವು ಮಿಸ್ ಮಾಡ್ಕೊಂಡಿದ್ವಿ. ಕಥೆ, ಕಾರಣ ಎಲ್ಲ ಏನೇ ಇರಲಿ, ಕೊನೆಗೆ ನಂಬರ್ಗಳು ಮಾತ್ರ ಸತ್ಯ ಹೇಳ್ತವೆ. ಇದು ಸತ್ಯವನ್ನ ಎದುರಿಸೋ ಕ್ಷಣ. ಇಲ್ಲಿ ಭಾವನೆಗಳಿಗೆ ಜಾಗ ಇಲ್ಲ, ಕೇವಲ ಕೋಲ್ಡ್ ಹಾರ್ಡ್ ಡೇಟಾ ಮಾತ್ರ ಮಾತಾಡುತ್ತೆ. ಈ ಟೇಬಲ್ ಇದೆಯಲ್ಲ, ಇದು ಇಡೀ ಕಥೆಯ ಸಾರಾಂಶವನ್ನ ಒಂದೇ ಕಡೆ ತೋರಿಸುತ್ತೆ. ಆದಾಯದ ಬೆಳವಣಿಗೆ, ಹೊಸ ಗ್ರಾಹಕರ ಸೇರ್ಪಡೆ, ಮಾರುಕಟ್ಟೆ ಪಾಲು, ಪ್ರತಿಯೊಂದರಲ್ಲೂ ನಾವಿಟ್ಕೊಂಡಿದ್ದ ಟಾರ್ಗೆಟ್ ಏನು, ನಾವು ತಲುಪಿದ್ದು ಎಷ್ಟು ಅಂತ ಕ್ಲಿಯರ್ ಆಗಿ ನೋಡ್ಬೋದು. ಈ ನಂಬರ್ಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಆ ಗ್ಯಾಪ್ ಅನ್ನ ಇನ್ನಷ್ಟು ಸ್ಪಷ್ಟವಾಗಿ ನೋಡೋಣ ಬನ್ನಿ. ಬರೀ ಆದಾಯವನ್ನೇ ತಗೊಳ್ಳೋಣ. ಈ ಬಾರ್ ಚಾರ್ಟ್ ನೋಡಿ, ನಮ್ಮ ಗುರಿ ಎಲ್ಲಿದೆ, ನಾವು ಸಾಧಿಸಿದ್ದು ಎಲ್ಲಿದೆ ಅಂತ. ಈ ಎರಡರ ನಡುವೆ ಇರೋ ಆಳವಾದ ಕಂದಕವನ್ನ ಈ ಚಾರ್ಟ್ ತೋರಿಸುತ್ತೆ. ಈ ಚಿತ್ರ ನೋಡಿದ ಮೇಲೆ ವೈಫಲ್ಯದ ಪ್ರಮಾಣವನ್ನ ಅಲ್ಲಗಳೆಯೋಕೆ ಆಗಲ್ಲ. ಓಕೆ, ಸ್ಟ್ರಾಟಜಿ ಫೇಲ್ ಆಯ್ತು, ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ನಿಜ ಹೇಳ್ಬೇಕಂದ್ರೆ ಅತಿ ಮುಖ್ಯವಾದ ಭಾಗ ಈಗ ಶುರುವಾಗೋದು, ಕಲಿಕೆ. ಕಾರ್ಯತಂತ್ರ ಸೋತಿರ್ಬೋದು, ಆದರೆ ಅದು ಬಿಟ್ಟು ಹೋಗೋ ಜ್ಞಾನ ಇದೆಯಲ್ಲ, ಅದೇ ಅದರ ನಿಜವಾದ ಆಸ್ತಿ. ಸುಮ್ನೆ ಮೇಲೆ ಮೇಲೆ ಕಾರಣ ಹುಡುಕೋದ್ರಿಂದ ಪ್ರಯೋಜನ ಇಲ್ಲ. ಸಮಸ್ಯೆಯ ಮೂಲ ಬೇರನ್ನೇ ಕಂಡುಹಿಡಿಬೇಕು. ಅದಕ್ಕೆ ಈ 4 ಹಂತಗಳಲ್ಲಿ ಆಳವಾದ ವಿಶ್ಲೇಷಣೆ ಮಾಡಬೇಕು. ಕಂಪನಿಯೊಳಗಿನ ಕಾರಣಗಳು, ಹೊರಗಿನ ಕಾರಣಗಳು, ನಮ್ಮ ಸ್ಟ್ರಾಟಜಿಯಲ್ಲೇ ಇದ್ದ ತಪ್ಪುಗಳು ಮತ್ತು ಅದನ್ನ ಕಾರ್ಯರೂಪಕ್ಕೆ ತರುವಾಗ ಆದ ಸಮಸ್ಯೆಗಳು. ಈ ವಿಶ್ಲೇಷಣೆಯಿಂದ ನಮಗೆ ಸಿಕ್ಕಿದ್ದೇನು? ಅಮೂಲ್ಯವಾದ ಪಾಠಗಳು.
ಪ್ಲಾನಿಂಗ್, ಎಕ್ಸಿಕ್ಯೂಷನ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೀಗೆ ಪ್ರತಿಯೊಂದು ಹಂತದಲ್ಲೂ ನಾವು ಏನು ಕಲ್ತ್ವಿ ಮತ್ತೆ ಇದೇ ತಪ್ಪು ಆಗದೆ ಹಾಗೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಈ ಟೇಬಲ್ ನೀಟಾಗಿ ಹೇಳುತ್ತೆ. ಇದೇ ಅಲ್ವಾ ನಿಜವಾದ ಬೆಳವಣಿಗೆ ಅಂದ್ರೆ? ಬರೀ ಪಾಠಗಳು ಮಾತ್ರ ಅಲ್ಲ, ಕೆಲವು ಆಳವಾದ ಚಿಂತನೆಗಳು ತುಂಬಾ ಮುಖ್ಯ. ಅಂದ್ರೆ ಇಷ್ಟೆಲ್ಲ ಆದ್ರೂ ಯಾವುದು ಚೆನ್ನಾಗಿ ವರ್ಕ್ ಆಯ್ತು, ಶುರುವಲ್ಲೇ ನಾವು ಯಾವುದನ್ನ ಕಡಿಮೆ ಅಂದಾಜು ಮಾಡಿದ್ವಿ, ನಮ್ಮ ಯಾವ ಬೇಸಿಕ್ ಊಹೆಗಳು ತಪ್ಪು ಅಂತ ಸಾಬೀತಾಯಿತು, ಮತ್ತು ಈ ಎಲ್ಲ ಕಲಿಕೆ ನಮ್ಮ ಮುಂದಿನ ನಿರ್ಧಾರಗಳನ್ನ ಹೇಗೆ ಉತ್ತಮಪಡಿಸುತ್ತೆ. ಕೊನೆಯದಾಗಿ ಈ ಇಡೀ ಪ್ರಕ್ರಿಯೆ ನಮ್ಮನ್ನ ಒಂದು ಶಕ್ತಿಯುತ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಈ ಸ್ಟ್ರಾಟಜಿ ನಮ್ಮ ಮಾರುಕಟ್ಟೆ ಬಗ್ಗೆ ಇದ್ದ ಕಲ್ಪನೆಗಳು, ನಮ್ಮ ಆಂತರಿಕ ಸಿದ್ಧತೆ ಮತ್ತು ನಮ್ಮ ಲೀಡರ್ಶಿಪ್ನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಬಗ್ಗೆ ಏನನ್ನು ಬಯಲು ಮಾಡಿದೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಆಗ ಸೋಲು ಕೂಡ ಯಶಸ್ಸಿನ ಮೊದಲ ಮೆಟ್ಟಿಲಾಗುತ್ತೆ.